ಬಿಗ್ ಬಾಸ್ ಶೋನಲ್ಲಿ ಶ್ರುತಿ ಅವರನ್ನು ಬಿಟ್ಟರೆ ಬೇರೆ ಯಾವ ಮಹಿಳಾ ಸ್ಪರ್ಧಿಗಳು ಜಯ ಗಳಿಸಿರಲಿಲ್ಲ. ಈ ಸೀಸನ್ನಲ್ಲಿ ಖಂಡಿತ ಮಹಿಳಾ ಸದಸ್ಯರೇ ಟ್ರೋಫಿ ಗೆಲ್ಲುತ್ತಾರೆ ಎಂದುಕೊಂಡಿದ್ದರು. ಆದರೆ ಹಾಗಿದೆಲ್ಲ ಉಲ್ಟಾ ಆಗಿದೆ. ಸುಮಾರು ಜನರ ನಿರೀಕ್ಷೆಯಲ್ಲಿ ಸುದೀಪ್ ಅವರ ಕಡೆ ಗಳಿಗೆಯಲ್ಲಿ ಕೈಯೆತ್ತುವುದು ಸಂಗೀತ ಎಂದು ಅಂದುಕೊಂಡಿದ್ದರು. ಹಾಗೆ ಪ್ರತಾಪ್ ಅವ್ರದ್ದು ಆಗಿತ್ತು. ಆದರೆ ಫೈನಲ್ ತನಕ ಸಂಗೀತ ಹಾಗೂ ಪ್ರತಾಪ್ ಜರ್ನಿ ಮುಂದುವರೆದಿತ್ತು. ಅದರಲ್ಲಿ ಇನ್ನೊಬ್ಬರು ಕೂಡ ಇದ್ದರು, ಅವರೇ ಕಾರ್ತಿಕ್. ಈ ಇಬ್ಬರ ನಡುವಿನ ಸ್ಪರ್ಧೆಯಲ್ಲಿ ಸಂಗೀತ ಔಟ್ ಆದರು. ಸಂಗೀತ, ಕಾರ್ತಿಕ್, ಪ್ರತಾಪ್ ಬಿಗ್ ಬಾಸ್ ಫೈನಲ್ ವೇದಿಕೆಯಲ್ಲಿ ನಿಂತಿದ್ದರು. ಆದರೆ ಅದರಲ್ಲೂ ಒಬ್ಬರು ಔಟ್ ಆಗಬೇಕಾಗಿತ್ತು. ಟಾಸ್ ಶುರು ಮಾಡಿದ ಬಿಗ್ ಬಾಸ್ ಗ್ರೀನ್ ಆ್ಯಂಡ್ ರೆಡ್ ಲೈಟ್ ಆನ್ ಆಗುವ ಬಾಕ್ಸ್ನಲ್ಲಿ 3 ಜನ ನಿಲ್ಲಿಸಾಗಿತ್ತು. ಆದರೆ ಕೊನೆಯಲ್ಲಿ ಸಂಗೀತ ತಲೆ ಮೇಲೆ ರೆಡ್ ಲೈಟ್ ಆನ್ ಆಗಿತ್ತು. ಈ ಎಲಿಮಿನೇಷನ್ ಸಿಕ್ಕಾಪಟ್ಟೆ ಶಾಕ್ ನೀಡಿತ್ತು. ಸಂಗೀತ ಆಟ ನೋಡಿದ ಎಲ್ಲರೂ ಈ ಸಲ ಮಹಿಳಾ ಸ್ಪರ್ಧೆಯ ಗೆಲ್ಲುತ್ತಾರೆ ಎಂದುಕೊಂಡಿದ್ದರು. ಅವರ ಮನೆಯವರಂತೂ ಮಗಳ ಗೆಲುವಿಗಾಗಿ ಕಾಯುತ್ತಿದ್ದರು. ಆದರೆ ಈ ಎಲಿಮಿನೇಷನ್ ಅವರ ಅತ್ತಿಗೆ ಶುಚಿ ಅವರಿಗೆ ನೋವುಂಟು ಮಾಡಿದೆ, ಕಣ್ಣಲ್ಲಿ ನೀರು ತುಂಬಿಸಿದೆ. ಎಷ್ಟೋ ಜನಕ್ಕೆ ಇದು ಹಾರ್ಟ್ ಬ್ರೇಕ್ ಆಗಿರುತ್ತದೆ. ವೋಟ್ ಹಾಕಿರುವುದು ನೀವೇ, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವರು ಹೊರಗೆ ಬರುತ್ತಾರೆಂದು. ಈ ಸಲ ಖಂಡಿತ ಮಹಿಳಾ ಸ್ಪರ್ಧೆ ಗೆಲ್ಲುತ್ತಾರೆ ಎಂದು ಭಾವಿಸಿದ್ರೆ, ಆದರೆ ಇದು ಕೊನೆ ಗಳಿಗೆಯಲ್ಲಿ ಅವರು ಹೊರಗೆ ಬಂದಿದ್ದಾರೆ. ಕರ್ನಾಟಕದ ಕ್ರಶ್ ಆಗಿ ಬಂದಿದ್ದಾರೆ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ. ಸಂಗೀತ ಕೂಡ ಸುದೀಪ್ ಅವರ ಒಂದು ಕೈಯಲ್ಲಿ ನನ್ನ ಕೈ ಇರುತ್ತೆ ಎಂದುಕೊಂಡಿದ್ದರು. ಆದರೆ ಅದು ಸಾಧ್ಯವಾಗಲಿಲ್ಲ. ನಿರೀಕ್ಷೆ ಮಾಡದಂತೆ ಈಗ ಸಂಗೀತ ಹೊರಗೆ ಬಂದಿದ್ದಾರೆ. ಈ ವೇಳೆ ಮಾತನಾಡಿದ ಸಂಗೀತ, ನಿಮಗೋಸ್ಕರ ಆಡುತ್ತಾ ಹೋದೆ, ನೀವು ನನ್ನ ನಂಬಿದ್ದಕ್ಕೆ ಥ್ಯಾಂಕ್ಸ್. ಶುಚಿ, ಕಣ್ಣೀರು ಹಾಕಬೇಡ. ಪ್ರತಿ ಸಲ ಸಪೋರ್ಟ್ ಮಾಡ್ತಾ ಇದ್ರಿ. ಇಲ್ಲಿವರೆಗೂ ಬರೋದಕ್ಕೂ ಶುಚಿನೇ ಕಾರಣ. ನಾನು ಟ್ರೋಫಿ ಗೆಲ್ಲದೇ ಇರಬಹುದು, ಆದರೆ ನಿಮ್ಮೆಲ್ಲರ ಮನಸ್ಸು ಗೆದ್ದಿದ್ದೇನೆ. ಇಡೀ ಜರ್ನಿ ಮೆಮೊರಿಯಾಗಿ ಉಳಿಯುತ್ತೆ. ಬಿಗ್ ಬಾಸ್ ಬಗ್ಗೆ ಕಂಪ್ಲೀಟ್ ಮನಸ್ಸು ಬದಲಾಗಿದೆ. ಇಲ್ಲಿ ಏನೇನೋ ಪಡೆದುಕೊಂಡಿದ್ದೇನೆ, ಅದನ್ನು ಲೈಫ್ ಲಾಂಗ್ ಉಳಿಸಿಕೊಂಡು ಹೋಗುತ್ತೀನಿ. ಕರ್ನಾಟಕದ ಕ್ರಶ್ ಎಂಬ ಬಿರುದು ಕೊಟ್ಟಿದ್ದೀರಿ, ಅದಕ್ಕಿಂತ ಮುಕ್ತಾಯ ಏನಿಲ್ಲ. ನಾನಿಲ್ಲಿ ಬಂದಿರುವುದಕ್ಕೆ ಮುಖ್ಯ ಕಾರಣ ಶುಚಿ. ಬಿಗ್ ಬಾಸ್ ಹೋಗುವುದೇ ಇಲ್ಲ ಎಂದು ಹೇಳುತ್ತಿದ್ದೆ, ಆದರೆ ಈಗ ಮನಸ್ಸು ಬದಲಾಗಿದೆ ಎಂದಿದ್ದಾರೆ ಸಂಗೀತ. ಸುದೀಪ್ ಅವರು ಕೂಡ ಜರ್ನಿಯ ಬಗ್ಗೆ ಒಳ್ಳೆಯ ಮಾತನಾಡಿ 7 ಲಕ್ಷ ಬಹುಮಾನ ನೀಡಿದ್ದಾರೆ ಸಂಗೀತ ಅವರಿಗೆ.